ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 11ನೆಯ ವಾರ, ಜೂನ್ 19, 2025 ಗುರುವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 6ನೇ ಅಧ್ಯಾಯ 7ರಿಂದ 15ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ. ನೀವು ಅವರಂತೆ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ: ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರನಾಮ ಪೂಜಿತವಾಗಲಿ. ನಿಮ್ಮ ಸಾಮ್ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಜನರ ತಪ್ಪುಗಳನ್ನು ನೀವು ಕ್ಷಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವರು. ಜನರನ್ನು ನೀವು ಕ್ಷಮಿಸದಿದ್ದರೆ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಕ್ಷಮಿಸರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಪ್ರಾರ್ಥನೆ ಮತ್ತು ಪ್ರೀತಿ ಕಲ್ಲನ್ನು ಕರಗಿಸುವುದು. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪಕ್ಷಿಗಳಿಗೆ ರೆಕ್ಕೆಗಳಿರುವಂತೆ, ವಾಹನಕ್ಕೆ ಚಕ್ರಗಳಿರುವಂತೆ, ದೀಪಕ್ಕೆ ಎಣ್ಣೆ ಬೇಕಾಗಿರುವಂತೆ, ಕಟ್ಟಡ ಕಟ್ಟಲು ಅಸ್ಥಿವಾರ ಬೇಕಾದಂತೆ ಪ್ರಾರ್ಥನೆ ಮಾನವನ ಆತ್ಮಕ್ಕೆ ದಿನನಿತ್ಯದ ಭೋಜನ. ಇಂದು ಚಿತ್ರಗೀತೆಗಳನ್ನು ಹಾಡಲಾಗದಿದ್ದರೂ, ಸ್ವರವಿಲ್ಲದಿದ್ದರೂ ಮನಸ್ಸಲ್ಲೇ ಹಲವರು ಹಾಡಿಕೊಳ್ಳುವರು. ಮಾನವನಿಗೆ ಏನಾದರೂ ಒಂದು ಸರಿಯಾದ ವಾಕ್ಯ ಸಿಕ್ಕಿಬಿಟ್ಟರೆ ಅದು ಮಹಾನ್ ವ್ಯಕ್ತಿಗಳಾದ ಗಾಂಧಿ, ನೆಹರು, ಬರ್ನಾಡ್ ಶಾ ಮುಂತಾದವರ ಬಾಯಿಯಿಂದ ಬಂದು ಅದು ಸಮಾಜಕ್ಕೇನಾದರೂ ಅನ್ವಯಿಸುವುದಾದರೆ ತಕ್ಷಣ ಅದನ್ನು ಹೇಗೆ ಬೇಕಾದರೂ ಉಪಯೋಗಿಸುವರು. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಲೋಕದ ಒಡೆಯನೊಬ್ಬ ತನ್ನ ಮಹಾನ್ ಪ್ರಾರ್ಥನೆಯೊಂದನ್ನು ಕಲಿಸಿಕೊಟ್ಟಿರುವರು. ಅದು ಎಂತಹ ಅರ್ಥಭರಿತವಾದ ಪ್ರಾರ್ಥನೆ! ಸನ್ಯಾಸಿಯೊಬ್ಬರು ಈ ಪ್ರಾರ್ಥನೆಯ ಮೊದಲನೆಯ ವಾಕ್ಯವಾದ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂಬ ಅಕ್ಷರದ ಅರ್ಥವನ್ನು ಅರಿಯಲು ಸುಮಾರು 1 ತಿಂಗಳ ಕಾಲ ಧ್ಯಾನ ಮಾಡಿರುವೆ ಎಂದು ಅದರ ಮಹತ್ವದ ಬಗ್ಗೆ ನುಡಿದಿದ್ದಾರೆ. 2ನೆಯ ಮಹಾಯುದ್ಧದಲ್ಲಿ ಬ್ರಿಟನ್ ದೇಶ ಸೋಲನ್ನು ಅನುಭವಿಸುತ್ತಾ ಬಂದಿತು. ವಿನ್ಸ್ಟನ್ ಚರ್ಚಿಲ್ ರವರು ಪ್ರಧಾನಮಂತ್ರಿಯಾಗಿ ಬಂದಾಗ ಜನರನ್ನು ಕುರಿತು, ನಮ್ಮ ಗುರಿ ಜಯಗಳಿಸುವುದೊಂದೇ. ಅದನ್ನು ಪಡೆಯಲು ನಿಮ್ಮ ಸಮಯ, ಜೀವ, ರಕ್ತ ಮತ್ತು ಕಣ್ಣೀರನ್ನು ಜೊತೆಗೆ ಬೆವರನ್ನು ಆಯುಧವಾಗಿ ಉಪಯೋಗಿಸಬೇಕು ಎಂದರು. ಇದರ ಪ್ರತಿಫಲ ಮಹಾಯುದ್ಧದಲ್ಲಿ ಅವರು ಜಯಗಳಿಸಿದರು. ಆತ್ಮೀಯರೇ, ಇದೇ ರೀತಿ ಇಂದಿನ ಶುಭ ಸಂದೇಶವು ಕ್ರೈಸ್ತರೆಲ್ಲರನ್ನು ಪ್ರಾರ್ಥನೆ ಎಂಬ ಆಯುಧದಿಂದ ಈ ಸಮಾಜದಲ್ಲಿ ಕಂಡುಬರುವ ಅಡ್ಡಿ ಆತಂಕಗಳನ್ನು ಎದುರಿಸಿ ಜಯಿಸುವಂತೆ ಕರೆ ಕೊಡುತ್ತಿದೆ. ಇಂದಿನ ಶುಭ ಸಂದೇಶ ನಮಗೆ ಕರ್ತರ ಪ್ರಾರ್ಥನೆಯ ಮೂಲಕ ಈ ಜಗತ್ತಿನಲ್ಲಿ ನೆಮ್ಮದಿಯಿಂದ ಬಾಳಲು ಒಂದು ಆಶಾದೀಪವಾಗಿದೆ. ಸಂತ ಪೌಲರು ನಾವು ಯಾವ ರೀತಿ ನಮ್ಮ ಕುಂದುಕೊರತೆಗಳನ್ನು ಬಿಟ್ಟು ಕ್ರಿಸ್ತರ ಹೆಸರಿನಲ್ಲಿ ಜಯಗಳಿಸಬೇಕೆಂಬ ಭರವಸೆಯ ಮಾತುಗಳನ್ನು ಇಂದಿನ 1ನೇ ವಾಚನದಲ್ಲಿ ನುಡಿದಿದ್ದಾರೆ. ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯವೆಂಬುದೇ ನಮ್ಮ ವಿಶ್ವಾಸವಾಗಿರಬೇಕು. ಪ್ರಾರ್ಥನೆ ಮತ್ತು ಪ್ರೀತಿ ಕಲ್ಲನ್ನು ಕರಗಿಸುವುದು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.